ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ಮೂಲ ಕಾರಣಕರ್ತರಾದಂಥ ಕೆಂಪೇಗೌಡರ ಜಯಂತಿಯನ್ನು 516ನೇ ಜಯಂತ್ಯೋತ್ಸವವನ್ನು ಸರ್ಕಾರ ಎಲ್ಲ ಕಚೇರಿಗಳಲ್ಲೂ ಕೂಡ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮವಹಿಸಿ ಇವತ್ತು ಕೆಲಸವನ್ನು ಮಾಡೋದ್ರ ಮುಖಾಂತರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದೆ. ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಆಚರಣೆ ನಡೀತಾ ಇದೆ. ಇವತ್ತು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಇವತ್ತು ಅವ್ರದ್ದೇ ಆದಂಥ ಒಂದು ಹೆಸರು ಇವತ್ತು ಇಡೀ ಪ್ರಪಂಚದಾದ್ಯಂತ ಇವತ್ತು ಅವ್ರ ಹೆಸರಿದೆ. ಈ ಜಯಂತಿಗಳನ್ನು ನಾವು ಯಾವುದೇ ಒಂದು ಮಹಾಪುರುಷರ ಜಯಂತಿಗಳನ್ನು ಇವತ್ತು ಗಾಂಧಿಯವರು ಇರ್ಬೋದು, ಮತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಇವತ್ತು ನಮ್ಮ ಕೆಂಪೇಗೌಡರು ಇರ್ಬೋದು, ವೇಮನ ಇರ್ಬೋದು, ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು, ಇವರೆಲ್ಲ ಜಯಂತಿಗಳನ್ನು ನಾವು ಏನಕ್ಕೆ ಆಚರಣೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರು ಚಿರಸ್ಥಾಯಿಯಾಗಿ ಅವರ ಹೆಸರಿದೆ ಮತ್ತು ಅವ್ರ ಬಗ್ಗೆ ಮುಂದಿನ ಪೀಳಿಗೆಗೆ ಅವರ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಇರಬೇಕು ಅಂತೇಳಿ ಈ ರೀತಿಯಾದಂಥ ಒಂದು ಜಯಂತಿಗಳನ್ನು ಮಾಡ್ತಾಯಿದ್ವಿ. ಇವತ್ತು ನಾವು ಕೂಡ ನಮ್ಮ ತಾಲೂಕು ಕಚೇರಿಯನ್ನು ಕೂಡ ಇವತ್ತು ಈ ಒಂದು ಜಯಂತ್ಯೋತ್ಸವ ಆಚರಣೆ ಆಗ್ತಾಯಿದೆ. ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಇವತ್ತು ಆನೇಕಲ್ ತಾಲೂಕು ಕಚೇರಿಯಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಇವತ್ತು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಮಾಡಿದ್ದಾರೆ. ಬೆಂಗಳೂರಿನ ನಿರ್ಮಾತೃ ಇವತ್ತು ನಾವೆಲ್ಲ ಇಷ್ಟು ಆರಾಮಾಗಿದ್ದೀವಿ, ಇಷ್ಟು ಸಂತೋಷವಾಗಿದ್ದೀರಿ ಅಂದರೆ ಬೆಂಗಳೂರಿಗೆ ವಿಶ್ವವಿಖ್ಯಾತವಾದ ಒಂದು ಹೆಸರಿದೆ. ಬೆಂಗಳೂರು ತಂದೆಯಾದ ಒಂದು ಆ ಬೆಂಗಳೂರಿಗೆ ಬುನಾದಿಯನ್ನು ಹಾಕಿದಂಥ ಒಂದು ಕೆಂಪೇಗೌಡರು ಅವರು ಆ ದಿನದಲ್ಲಿ ಅವರ ಆಲೋಚನೆ ಏನು, ಅವ್ರು ಕಟ್ಟಿದಂಥ ಕೆರೆ ಕಟ್ಟೆಗಳಿರ್ಬೋದು, ಬೆಂಗಳೂರಿನ ನಿರ್ಮಾಣ ಮಾಡಿದಂಥ ರೀತಿ, ಇವತ್ತು ಅವರು ಮಾಡಿದಂಥ ಕೆಲಸ ಸ್ಥಿರಸ್ಥಾಯಿ. ಅದನ್ನು ನಾವು ಮುಂದಿನ ಪೀಳಿಗೆಗೂ ನಿಲ್ಲಿಸುವಂಥ ಒಂದು ಕಾರ್ಯಕ್ರಮ. ಅವರ ಆ ಒಂದು ಜಯಂತಿಯನ್ನು ತಾವೆಲ್ಲರೂ ಇವತ್ತು ತಾಲೂಕು ವತಿಯಿಂದ ಮಾಡಿದ್ದೀರಿ. ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಆನೇಕಲ್ ತಾಲೂಕಲ್ಲಿ ಇನ್ನೂ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಜಯಂತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡೋಣ. ತಮ್ಮೆಲ್ಲರಿಗೂ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು, ನಮ್ಮೆಲ್ಲ ಪುರಸಭೆಯ ಮಾಜಿ ಅಧ್ಯಕ್ಷರು, ನಮ್ಮ ಪದ್ಮನಾಭನವರು, ಎಲ್ಲ ಹಿರಿಯ ಮುಖಂಡರು ಭಾಗವಹಿಸಿದರು. ಅವರಿಗೆಲ್ಲ ನನ್ನ ಧನ್ಯವಾದಗಳು. ನಾಡಿನ ಜನತೆಗೆ, ವಿಶೇಷವಾಗಿ ಆನೇಕಲ್ ತಾಲೂಕು ಜನತೆಗೆ 516ನೇ ಜಯಂತಿಯ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಕೋರ್ತೇನೆ. ಈಗಾಗಲೇ ನಮ್ಮ ಶಾಸಕರು ಹೇಳಿದ್ರು ಮತ್ತು RK ರಮೇಶ್ ಅವರು ಸಹ ಹೇಳಿದ್ರು, ಬೆಂಗಳೂರಿಗೆ ಕೆಂಪೇಗೌಡರು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ನಮ್ಮ ಆನೇಕಲ್ ಪಟ್ಟಣಕ್ಕೆ ಸಹ ಎಷ್ಟೋ ಜನಕ್ಕೆ ಇದು ತಿಳಿದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈಗ ಚಿಕ್ಕೆರೆ ಹತ್ರ ಕಾಣುವಂಥ ಕಲ್ಯಾಣಿ ಆಗ್ಬೋದು, ಮತ್ತು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಬೋದು, ಮತ್ತು ಹಲವಾರು ಕೆರೆಗಳು, ಮತ್ತು ಈಗಾಗಲೇ ನಾವು ಕೋಟೆ ರೋಡಲ್ಲಿ ಏನು ಹೋಗ್ತೀವಿ ಅಲ್ಲೊಂದು ಕಲ್ಯಾಣಿ ಇದೆ. ಇದೆಲ್ಲ ಆಗಿನ ಕಾಲದಲ್ಲಿ ಕೆಂಪೇಗೌಡರು ನೀಡಿದಂಥ ಕೊಡುಗೆ. ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 4 ಭಾಗದಲ್ಲೂ ಆಂಜನೇಯನ ದೇವಸ್ಥಾನ ಇದೆ. ಒಂದು ಮರಾಠಿ ಬೀದಿ ಹತ್ರ, ಮತ್ತು ಹೊಸೂರು ಬಾಗಿಲು, ಮತ್ತು ಚಿಕ್ಕೆರೆ ಹತ್ರ, ಮತ್ತೊಂದು ಇನ್ನೊಂದು, ಒಟ್ಟು 4 ಕಡೆಯಲ್ಲಿ ನಮ್ಮ ಆನೇಕಲ್ ಪಟ್ಟಣದ ಗಡಿಯಲ್ಲಿದೆ. ಆ ಗಡಿಗಳನ್ನು ಗುರುತಿಸಿ ಅವತ್ತು ಅಂದಿನ ದಿನಗಳಲ್ಲಿ ಕೆಂಪೇಗೌಡರು ಇಲ್ಲಿ ಆಂಜನೇಯನ ದೇವಸ್ಥಾನಗಳನ್ನು ಸಹ ಸ್ಥಾಪನೆ ಮಾಡಿದರು. ಇದನ್ನು ಎಷ್ಟೋ ಜನ ಮರೆತಿರ್ತಾರೆ. ಹಾಗೆ ಅವರು ಒಂದು ಜಾತಿಯ ನಾಯಕರಲ್ಲ, ಒಂದು ಜಾತಿಗೆ ಸೀಮಿತವಾದ ನಾಯಕರಲ್ಲ. ನಿಜ ಹೇಳಬೇಕಂದ್ರೆ ಅಂಬೇಡ್ಕರ್ ಆಗ್ಬೋದು, ಬಸವಣ್ಣ ಆಗ್ಬೋದು, ಮತ್ತು ಈಗೇನು ಕನಕದಾಸರಾಗ್ಬೋದು, ಮತ್ತು ಕೆಂಪೇಗೌಡರು ಆಗ್ಬೋದು, ಎಲ್ಲ ಜಯಂತಿಗಳನ್ನ ಏನು ಮಾಡ್ತೀವಿ, ಯಾವುದೇ ಒಂದು ಸಮಾಜಕ್ಕಾಗಲಿ ಒಂದು ಜಾತಿಗಾಗಲಿ ಸೀಮಿತವಾದ ನಾಯಕರಲ್ಲ ಇವರು. ನಿಜ ಹೇಳಬೇಕಂದ್ರೆ ಎಲ್ಲ ಸಮಾಜಕ್ಕೆ ಸೇವೆ ಸಲ್ಲಿಸಿರುವಂಥ ನಾಯಕರು. ಆ ಸಮಾಜ ಏನು ಮಾಡುತ್ತೆ, ಬೆಳೀತಾ ಆ ಸಮಾಜ ಏನು ಮಾಡುತ್ತೆ, ಆ ಸಮಾಜದವರು ಅವ್ರನ್ನ ಗುರುತಿಸಿ ಆ ಜಯಂತಿಗಳನ್ನ ಆಚರಣೆ ಮಾಡ್ತಾಯಿದ್ದಾರೆ. ಇದು ಎಲ್ಲ ಸಮಾಜದವರು ಸೇರಿ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಟ್ಟಾಗಿ ಇವತ್ತೇನು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೇ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಿ ಅದ್ಧೂರಿಯಾಗಿ ಆನೇಕಲ್ ಪಟ್ಟಣದಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಸ್ಟ್ಯಾಚ್ಯೂ ಸಹ ರೆಡಿ ಆಗ್ತಾಯಿದೆ. ಅದನ್ನು ಸಹ ಆನೇಕಲ್ಲಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ಇಡಬೇಕು ಅಂತ ಈಗಾಗಲೇ ಶಾಸಕರು ಹೇಳಿದ್ದಾರೆ. ಎಲ್ಲ ಒಟ್ಟಾಗಿ ಸೇರಿ ಇದೊಂದು ಅದ್ಧೂರಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭವನ ಏನಾದರೂ ಕಟ್ಟುವಂಥ ಇದೆಯಾ ತಾಲೂಕಲ್ಲಿ? ಸರ್, ಪಕ್ಕದ ಕ್ಷೇತ್ರ ತಳಿಯಲ್ಲ ಐತೆ ಆನೇಕಲ್ಲಲ್ಲಿ ಇಲ್ಲ, ಇಲ್ಲಿ ಈಗಾಗಲೇ ಅಂಬೇಡ್ಕರ್ ಭವನ ಇದೆ. ಏಕೆಂದರೆ
ನಾವು ಬರೀ ಕೆಂಪೇಗೌಡರ ಹೆಸರಲ್ಲೇ ಒಂದು ಭವನ ಕಟ್ಟಬೇಕು ಅಂತಲ್ಲ, ಆ ಭವನ ಏನಾಗಬೇಕು ಎಲ್ಲ ಸಮಾಜಕ್ಕೆ ಸೀಮಿತವಾದ ಭವನ, ಬರೀ ಒಂದು ಸಮಾಜಕ್ಕೆ. ನಾನು ಈಗಾಗಲೇ ಹೇಳಿದೆ, ಬರೀ ಇದೊಂದು ಸಮಾಜದ ಕಾರ್ಯಕ್ರಮ ಅಲ್ಲ ಅಂತ. ಈಗಾಗಲೇ ಅಂಬೇಡ್ಕರ್ ಭವನ ಇರೋದ್ರಿಂದ ಮತ್ತೆ ಕೆಂಪೇಗೌಡರ ಭವನ ಅದೇನು ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅದು ಈಗಾಗಲೇ 17 ಕೋಟಿ ವೆಚ್ಚದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ಈಗಾಗಲೇ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ. ಅದೊಂದು ನಮ್ಮ ಪಟ್ಟಣಕ್ಕೆ, ನಮ್ಮ ತಾಲೂಕಿಗೆ ಅದೊಂದು ಭವನ ಸಾಕು. ಸುಮ್ಮನೆ ಅದು ಬೇರೆ ಬೇರೆ ಒಂದು ಜಾತಿಗೆ ಸೀಮಿತ ಮಾಡಿ ಭವನಗಳನ್ನ ನಿರ್ಮಿಸೋದು, ನಾನು ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀನಿ. ತಾವು ಅಧ್ಯಕ್ಷ ಆಗಿದ್ದಾಗ ಪುತ್ಥಳಿಗೆ ಜಾಗ ಕೊಡ್ತೀರಿ, ನಿರ್ಮಿಸ್ತೀರಿ ಅಂತ ಹೇಳ್ತಾನೆ ಇದ್ದೀರಿ ಸರ್. ಈಗಾಗಲೇ ಪುತ್ಥಳಿ ರೆಡಿ ಆಗ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ 1 ರಿಂದ 2 ತಿಂಗಳಲ್ಲಿ ರೆಡಿ ಆಗುತ್ತೆ. ಜಾಗನೂ ಆನೇಕಲ್ಲಲ್ಲಿದೆ. ಕೆಲವೇ ದಿನಗಳಲ್ಲಿ ಒಂದು ಅದ್ದೂರಿ, ಅದೇ ಈಗಾಗಲೇ ಹೇಳಿದೆ ನಾನು, ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಪುತ್ಥಳಿ ಇಡುವಂಥ ಕೆಲಸ ಮಾಡ್ತೇವೆ. ಈ ವರ್ಷ ಮುಗೀತದೆ ಸರ್? ಈ ವರ್ಷದಲ್ಲೇ 100% ಆಗ್ತಿದೆ. ಇವತ್ತು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಸರ್ಕಾರ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ನಮ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವವನ್ನು ಭಾಗವಹಿಸಿ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಸರ್ವ ಜನಾಂಗಕ್ಕೂ ಕೆಂಪೇಗೌಡರ ಒಂದು ಜಯಂತ್ಯೋತ್ಸವಕ್ಕೆ ಸಂಭ್ರಮಕ್ಕೆ ಭಾಗಿಯಾಗ್ತಾರೆ. ಯಾಕಂದರೆ ಅವರು ಒಂದು ಜನಾಂಗವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬೆಂಗಳೂರು ನಿರ್ಮಾಣ ಮಾಡಲಿಲ್ಲ, ಎಲ್ಲ ಜನಾಂಗವನ್ನು ಜೊತೆಯಲ್ಲಿ ಕರ್ಕೊಂಡು ಜೊತೆಯಲ್ಲಿ ಎಲ್ಲ ಸಾಗಬೇಕು ಅಂತೇಳಿ ಎಲ್ಲ ಪೇಟೆಗಳನ್ನು ಮಾಡಿ ಇವತ್ತು ಬೆಂಗಳೂರು ನಿರ್ಮಾಣ ಮಾಡಿದರು. ಅದಕ್ಕೆ ಎಲ್ಲ ಜನಾಂಗದವರು ಬಂದು ಇವತ್ತು ನಮ್ಮ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆ ಮಾಡಿರ್ತಾರೆ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 516ನೇ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನು ಆನೇಕಲ್ ತಹಸೀಲ್ದಾರ್ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ನಮ್ಮ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ನಾವು ಕೇಳೋದು ಸರ್ಕಾರಕ್ಕೆ ಪ್ರತಿ ಖಾಸಗಿ ಶಾಲೆಯಲ್ಲೂ ನಮ್ಮ BO ಸುತ್ತೋಲೆ ಹೊರಡಿಸ್ಬೇಕಾಗಿತ್ತು. ಮತ್ತು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಒಂದಷ್ಟು ಮಾಡಿದ್ದಾರೆ, ಒಂದಷ್ಟು ಮಾಡಿಲ್ಲ ಅನ್ನೋದು ಮಾಹಿತಿ. ಹಾಗಾಗಿ ದಯವಿಟ್ಟು ಏನು ಕೆಂಪೇಗೌಡರ ಬಗ್ಗೆ ಈಗಾಗಲೇ ಅನೇಕ ವ್ಯಕ್ತಿಗಳು ಹೇಳಿದ್ರು. ಕೆಂಪೇಗೌಡರು ಕಟ್ಟಿದಂಥ ನಾಡಿದು ಈ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದಂಥ ನಾಡು. ಇವತ್ತು ನಾವು ಈ ಭೂಮಿಲಿ ಬದುಕ್ತಾ ಇದ್ದೀವಿ, ಜೀವಿಸ್ತೀವಿ. ನಾವು ಎಲ್ಲ ಸವಲತ್ತನ್ನು ಪಡ್ಕೋಬೇಕಾದ್ರೆ ಆ ಪುಣ್ಯಾತ್ಮನ ಹೆಸರು ಹೇಳಬೇಕು. ಹಾಗಾಗಿ ದಯವಿಟ್ಟು ಅವರ ಮಾಡಿದಂಥ ಸಾಧನೆಗಳನ್ನು ನಾವು ಈಗಿನ ಕಾಲಘಟ್ಟದಲ್ಲಿ ನೆನೆಸ್ಕೋಬೇಕು. ಆಯಾ ಭಾಗಗಳಲ್ಲಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಿದಂಥ ಮಹಾನ್ ವ್ಯಕ್ತಿನೇ ಕೆಂಪೇಗೌಡರು. ಹಾಗಾಗಿ ಒಬ್ಬ ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ, ಆ ವ್ಯಕ್ತಿಗೆ ನಾವಿವತ್ತು ಗೌರವ ಸಲ್ಲಿಸೋದು ನಮ್ಮ ಆದ್ಯ ಕರ್ತವ್ಯ. ಎಲ್ಲ ನಮ್ಮ ಬೆಂಗಳೂರು, ಸುಮಾರು ನಮ್ಮ ಕರ್ನಾಟಕದಾದ್ಯಂತ ನಮಗೆ ಹೇಳೋದು ಸರ್ಕಾರ ಈಗ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಇಂಥ ಶ್ರೇಷ್ಠ ವ್ಯಕ್ತಿ ನೆನೆದು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಈಗೇನು ತಾಲೂಕು ಈಗ ರಾಜ್ಯ ಸರ್ಕಾರ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದೆ, ತಾಲೂಕು ಮಟ್ಟದಲ್ಲೂ ದೊಡ್ಡ ಮಟ್ಟದಲ್ಲಿ ASB ಗ್ರೌಂಡಲ್ಲಿ ಮಾಡೋಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಮನವಿ. ನಾಡಪ್ರಭು ಕೆಂಪೇಗೌಡರ ಶುಭಾಶಯಗಳು ಎಲ್ರಿಗೂ ಸಹ. ನಾಡಪ್ರಭು, ಧರ್ಮಪ್ರಭು ಅಂತ ಏನು ಹೇಳ್ತಾರೆ ಕೆಂಪೇಗೌಡರಿಗೆ, ಈಗಿನ ರಾಜಕಾರಣಿಗಳಿಗೆ ಅದರ ತುಂಬ ಅವರು ಏನು ಆದರ್ಶಗಳು ಏನಿತ್ತು ಅವುಗಳೆಲ್ಲ ತುಂಬ ಅಳವಡಿಸ್ಕೊಳ್ಬೇಕು ಅವ್ರು. ಯಾಕೆಂದರೆ ಯಾವುದೇ ಒಂದು ಧರ್ಮಕ್ಕಾಗಲಿ ಯಾವುದೇ ಒಂದು ಜಾತಿಗಾಗಲಿ ಸೀಮಿತವಾದ ನಾಯಕರಲ್ಲ. ಯಾಕಂದರೆ ಅದು ಕುರುಹುಗಳು ಈಗಲೂ ಸಹ ಬೆಂಗಳೂರಲ್ಲಿ ನಾವು ಕಾಣ್ತೀವಿ. 1000 ಕೆರೆಗಳ ಒಡೆ ಅಂತಾರೆ, ಕೃಷಿ ಆಗ್ಬೋದು, ಹೌದು, ಕಾರ್ಖಾನೆಗಳಾಗ್ಬೋದು, ಆ ಒಂದು ಜನಕ್ಕೆ ಪೇಟೆಗಳಾಗ್ಬೋದು, ಎಲ್ಲ ರೀತಿಯೂ ಒಂದು ಗ್ರಾಮ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ನಾಯಕರನ್ನ ಮುಂದಿನ ಪೀಳಿಗೆಗೂ ನೆನೆಸ್ಕೊಂಡು ಎಲ್ಲರೂ ಅವ್ರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಹೋಗ್ಬೇಕಂತ ನಾನು